ದಿನೇ ಆತಂಕ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಒಂದೇ ದಿನ 36 ಪ್ರಕರಣಗಳು ಬೆಂಗಳೂರಿನಲ್ಲೇ ಕಂಡು ಬಂದಿದೆ. ಬೆಂಗಳೂರಿನಲ್ಲೀಗ ಸೋಂಕಿತರ ಸಂಖ್ಯೆ 617ಕ್ಕೆ ಏರಿಕೆಯಾಗಿದೆ. ವ್ಯಾಪಾರಿ ಸಹೋದರನಿಗೆ ಸೋಂಕು ಬಂದಿರೋದ್ರಿಂದ ಹಲಸೂರಿನ ಬಜಾರ್ ಸ್ಟ್ರೀಟ್ ಅನ್ನ ಸೀಲ್ ಡೌನ್ ಮಾಡಲಾಗಿದೆ. ಹೆಚ್ಚೆಚ್ಚು ಏರಿಯಾಗಳು ಬೆಂಗಳೂರಿನಲ್ಲಿ ಸೀಲ್ ಡೌನ್ ಆಗ್ತಾ ಇದ್ದಾವೆ. ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ನೋಡಿ. ವ್ಯಾಪಾರಿಯ ಸಹೋದರನೊಬ್ಬನಿಗೆ ಕೊರೋನಾ ಸೋಂಕು ಬಂದಿರುವಂತಹ ಹಿನ್ನೆಲೆಯಲ್ಲಿ ಹಲಸೂರಿನ ಬಜಾರ್ ಸ್ಟ್ರೀಟ್ನ ಸಂಪೂರ್ಣ ರಸ್ತೆಯನ್ನು ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ. ಕೇವಲ ರಸ್ತೆಯನ್ನಂತಲ್ಲ, ಅದಕ್ಕೆ ಹೊಂದ್ಕೊಂಡಿರುವಂಥ ಸಾಕಷ್ಟು ಅಂಗಡಿ ಮುಗ್ಗಂಟುಗಳನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ 15-14 ದಿನಗಳವರೆಗೆ ಸ್ಥಗಿತಗೊಳಿಸುವಂತೆ ಈಗಾಗಲೇ ಆದೇಶವನ್ನು ಕೂಡ ಕೊಡಲಾಗಿದೆ. ನಾವೀಗ ಸೀಲ್ ಡೌನ್ ಆಗಿರುವಂಥ ಒಂದು ಏರಿಯಾದ ಬಳಿ ಇದ್ದೇವೆ ನೋಡಿ. ಸೀಲ್ ಡೌನ್ ಆಗಿರುವಂಥ ರಸ್ತೆ ಇದು. ಈ ಒಂದು ರಸ್ತೆ ಯಾಕಂದರೆ ಪಕ್ಕದಲ್ಲಿ ಒಂದು ಒಂದು ಕಾಂಡಿಮೆಂಟ್ ಶಾಪ್ ಏನಿದೆ, ಆ ಕಾಂಡಿಮೆಂಟ್ ಶಾಪ್ನಲ್ಲಿ ವ್ಯಾಪಾರ ಮಾಡುವಂತಹ ಒಬ್ಬ ವ್ಯಕ್ತಿಯ ಸಹೋದರನಿಗೆ ಅವ್ರ ಮನೆ ಹಿಂದ್ಗಡೆ ಇದೆ ನೋಡಿ. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಈ ಒಂದು ಸ್ಟ್ರೀಟ್ ಬಜಾರ್ ಸ್ಟ್ರೀಟ್ ಏನಿದೆ, ಬಜಾರ್ ಸ್ಟ್ರೀಟ್ನಲ್ಲಿರುವಂಥ ಎಲ್ಲ ಅಂಗಡಿಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಅಂದರೆ ಸೀಲ್ ಡೌನ್ ಮಾಡಲಾಗಿದೆ. ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ಕೂಡ ಮಾಡದೇ ಇರುವಂತೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ. ಅಕ್ಕಪಕ್ಕದಲ್ಲಿರುವಂಥ ವ್ಯಾಪಾರಸ್ಥರಲ್ಲೂ ಕೂಡ ಒಂದಷ್ಟು ಆತಂಕ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಕೊರೋನಾ ಅನ್ನುವಂಥದ್ದೇ ಹಾಗೆ ಸಾಕಷ್ಟು ಜನ ಆತನೊಟ್ಟಿಗೆ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕದಲ್ಲಿರುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ಎಲ್ಲವನ್ನು ಕೂಡ ಈಗಾಗಲೇ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಅದ್ರ ಜೊತೆಗೆ BBMPಯ ಸಿಬ್ಬಂದಿಗಳಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಆ ಒಂದು ಟ್ರಾವೆಲ್ ಹಿಸ್ಟರಿಯನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಕೂಡ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಆತಂಕ ಏನು ಅಂತ ಹೇಳಿದ್ರೆ, ಸ್ಟ್ರೀಟ್ ಬಜಾರ್ ಅಂತ ಹೇಳಿದ್ರೆ ಹೆಚ್ಚಿನ ಗ್ರಾಹಕರ ಓಡಾಟ ಇರುತ್ತೆ, ಅದೇ ರೀತಿ ವ್ಯಾಪಾರದ ಚಟುವಟಿಕೆಗಳು ಕೂಡ ಇರ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಆ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿರುವಂಥ ಸಾಧ್ಯತೆಗಳು ವ್ಯಾಪಕವಾಗಿದೆ. ಆ ಕಾರಣದ ಹಿನ್ನೆಲೆಯಲ್ಲಿ ಆತಂಕ ಇರೋದ್ರಿಂದಾಗಿ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಮಾಡಲಿದೆ. ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಈ ಒಂದು ಏನು ಸೀಲ್ ಡೌನ್ ಮಾಡಲಾಗಿದೆ ಆ ಒಂದು ಬಜಾರ್, ಆ ಒಂದು ಸ್ಟ್ರೀಟ್ನ ಸಂಪೂರ್ಣ ಇದನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಒಟ್ಟಾರೆ ಸಿಚುವೇಶನ್ ಅನ್ನು ಅವಲೋಕಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ಚಟುವಟಿಕೆಯನ್ನು ಆರಂಭಿಸ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಡಬೇಕನ್ನುವಂಥ ಒಂದು ಇದರೊಳಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ. ಯಾಕಂದರೆ ಸಾಂಕ್ರಾಮಿಕತೆ ಹೆಂಗ್ ಬೇಕಾದ ಹರಡುವಂಥ ಒಂದು ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳಿದ್ದಾವೆ. ಸರಿಸುಮಾರು ಒಂದು 35-40 ಎಲ್ಲೋ ಒಂದು ಕಡೆ ಆತಂಕ ಸ್ಪಷ್ಟವಾಗಿ ಮನೆ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಣ್ಣ ರಿಸ್ಕು ಕೂಡ ಅವಕಾಶ ಕೊಡಬಾರ್ದು ನಿಟ್ಟಿನಲ್ಲಿ ಇಡೀ ಒಂದು ಪ್ರದೇಶವನ್ನು, ಇಡೀ ಒಂದು ಏರಿಯಾವನ್ನು ಈಗಾಗಲೇ ಕಂಟ್ರೋಲ್ಗೆ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಬಜಾರ್ ಸ್ಟ್ರೀಟ್ ಏನಿದೆ, ಬಜಾರ್ ಸ್ಟ್ರೀಟ್ಗೆ ಹೊಂದಿಕೊಂಡಂತಹ ಪ್ರದೇಶ ಸದ್ಯದ ಮಟ್ಟಿಗೆ ಸಂಪೂರ್ಣವಾಗಿ ಸೀಲ್ ಡೌನ್ ಆಗಿದೆ. ಮುಂದಿನ ಆದೇಶ ಬರುವವರೆಗೂ ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕನ್ನೋ ನಿರ್ದೇಶನ ಕೂಡ ಇಲ್ಲಿ ಬಂದಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ತಾಮಸ್ ಶ್ರೀ ಕನ್ನಡ, ಬ್ಯಾಂಗ್ಳೂರು. ಜಿಂದಾಲ್ನಲ್ಲಿ ಕೊರೋನಾ ಕೇಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ, ಆ ಬಗ್ಗೆ ಚಿಂತನೆ ಇಲ್ವಾ? ಕೊರೋನಾ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡೋದಕ್ಕಿಂತ ಪ್ರತಿಷ್ಠೆನೆ ಮುಖ್ಯ ಆಯ್ತಾ? ಸಚಿವರ ಸ್ವಪ್ರತಿಷ್ಠೆಯ ಮುಂದೆ ಬಳ್ಳಾರಿಯ ಜನ ಹೈರಾಣಾಗ್ತಿದ್ದಾರಾ? ಸಚಿವರ ನಡವಳಿಕೆ, ಸಮನ್ವಯದ ಕೊರತೆ ಸಾಕಷ್ಟಿದೆ ಅನ್ನೋದು ನಿಜ ಅನ್ನಿಸ್ತಾ ಇದೆ. ಕೆ ಸುಧಾಕರ್ ಹಾಗೂ ಶ್ರೀರಾಮುಲು ಮುಸುಕಿನ ಗುದ್ದಾಟವನ್ನ ಗಮನಿಸಿದರೆ, ಆರೋಗ್ಯ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರ ಆ ಮುಸುಕಿನ ಗುದ್ದಾಟವನ್ನ ಗಮನಿಸಿದ್ರೆ, ಜಿಂದಾಲ್ನಲ್ಲಿ 30,000ಕ್ಕೂ ಹೆಚ್ಚು ಸಿಬ್ಬಂದಿಗೆ ಕೊರೋನಾ ಅಂಟುವಂತಹ ಆತಂಕ ಇದೆ. ಆದ್ರೆ ಇಲ್ಲಿ ಪ್ರತಿಷ್ಠೆಯ ಗುದ್ದಾಟ ನಡೀತಾ ಇದೆ. ಕೊರೋನಾ ಕಟ್ಟಿ ಹಾಕೋ ವಿಚಾರದಲ್ಲಿ ಸಮ್ಮತ ಇಲ್ವಾ ಹಾಗಾದ್ರೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಬಳ್ಳಾರಿಯಲ್ಲಿ ಜಿಂದಾಲ್ ಅಂತ ಕಡೆ 30,000 ಜನ ಕೆಲಸ ಮಾಡೋ ಕಡೆ ಕೊರೋನಾ ಬಂದಿದೆ ಅಂದ್ರೆ ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು? ಅಲ್ಲಿ ಸುತ್ತಮುತ್ತ ಹಳ್ಳಿಗಳನ್ನ ಸೀಲ್ ಡೌನ್ ಮಾಡಬೇಕು, ಜೊತೆಗೆ
ಬೇಕಾದಷ್ಟು ಸಮರೋಪಾದಿಯಲ್ಲಿ ಕೆಲಸ ಕೈಗೊಳ್ಬೇಕು. ಶ್ರೀರಾಮುಲು ಅವರ ಸ್ವಂತ ನೆಲ ಅದು, ತಾಯಿ ನೆಲ ಅದು ಬಳ್ಳಾರಿ ಜಿಲ್ಲೆ. ಯಾಕೆ ಇಷ್ಟೊಂದು ಡಿಫರೆನ್ಸ್ ಕಾಣ್ತಾ ಇದೆ? ಸುಧಾಕರ್ ಅವ್ರು ಬಂದ್ರೆ ಶ್ರೀರಾಮುಲು ಅವ್ರು ಬರಲ್ಲ, ಶ್ರೀರಾಮುಲು ಅವ್ರು ಬಂದ್ರೆ ಸುಧಾಕರ್ ಇರಲ್ಲ. ಯಾಕೆ ಇಷ್ಟೊಂದು ಗೊಂದಲ ಇದೆ? ಶ್ರೀಲಕ್ಷ್ಮಿ, ಈ ಏನು ಗೊಂದಲ ಮತ್ತು ವಿವಾದ ಏನಿದೆ ಆರಂಭದಲ್ಲೂ ಕೂಡ ಇತ್ತು. ಆದ್ರೆ ಇದು ಎರಡಕ್ಕೂ ಕೂಡ ಈ ಇಬ್ಬರು ನಾಯಕರು, ದ್ವಿನಾಯಕರು ಏನಿದ್ದಾರೆ, ಯಾವ ರೀತಿಯಾದಂತ ಗೊಂದಲಗಳೆಲ್ಲ, ವೈಮನಸ್ಸುಗಳೆಲ್ಲ ನಾವು ಸರ್ಕಾರದ ರೀತಿಯಾಗಿ ಸರ್ಕಾರ ಏನ್ ಸೂಚನೆ ಕೊಡುತ್ತೆ ಆ ಕೆಲಸವನ್ನ ಮಾಡ್ತೇವೆ ಅಂತಾನೆ ಟೇಪ್ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಬೆಂಗಳೂರಿನಲ್ಲಿ ಬಳ್ಳಾರಿಯಲ್ಲಿ ಜರುಗಿದಂತ ಸಭೆ ಏನಿದೆ, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಜರುಗಿದಂತ ಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಆಗಮಿಸಿದ್ರು. ಅವರಿಗೆ ಸಾಥ್ ನೀಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಅವರು. ಆದ್ರೆ ಆರೋಗ್ಯ ಸಚಿವರು ಕೂಡ ಪಾತ್ರನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂತ ಜಿಂದಾಲ್ನಲ್ಲಿ 30,000 ಜನ ಪರ್ಮನೆಂಟ್ ಎಂಪ್ಲಾಯಿಗಳು ಕೆಲಸ ಮಾಡೋದು, 20,000ಕ್ಕೂ ಹೆಚ್ಚು ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಿದ್ದಾರೆ. ಅಂದ್ರೆ 50,000ರಿಂದ 70,000ದವರೆಗೂ ಕೆಲಸ ಮಾಡುವಂತ ದೊಡ್ಡ ಯೂನಿಟ್ ಜಿಂದಾಲ್. ಆರಂಭದಿಂದಲೂ ಕೂಡ ಜಿಂದಾಲ್ನ ಲಾಕ್ ಡೌನ್ ಮಾಡಬೇಕು ಅಥವಾ ಉದ್ಯೋಗಗಳ ಸಂಖ್ಯೆನ ಕಡಿತಗೊಳಿಸ್ಬೇಕಂತೇಳಿ ಸ್ಥಳೀಯರು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಒತ್ತಾಯಿಸ್ತಿದ್ರು. ಆದ್ರೆ ಎಸೆನ್ಷಿಯಲ್ ಕಮಾಡಿಟಿ ಸರ್ವಿಸ್ ಅನ್ನೋ ಹಿನ್ನೆಲೆಯಲ್ಲಿ ಜಿಂದಾಲ್ನಲ್ಲಿ ಕಾರ್ಯ ಮಾತ್ರ ಮುಂದುವರೆದಿತ್ತು. ಆದ್ರೆ ಯಾವಾಗ ಜಿಂದಾಲ್ನಲ್ಲಿ ಉದ್ಯೋಗಿಗಳಿಗೆ ಕರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗುತ್ತಾ ಹೋಯ್ತು, ಆಗ ಸರ್ಕಾರ ಒಂಚೂರು ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡ್ತು. ಆದ್ರೆ ನಿನ್ನೆ ಮತ್ತೆ ನಡೆದಂತ ಜರುಗಿದ ಸಭೆಯಲ್ಲಿ ಇಬ್ಬರು ದ್ವಿನಾಯಕರು, ಅಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮತ್ತು ಆರೋಗ್ಯದ ಸಚಿವರಾದಂತ ಶ್ರೀರಾಮುಲು ಅವರು ಇಬ್ರು ಕೂಡ ಮುಖಾಮುಖಿ ಆಗಿಲ್ಲ. ಇಬ್ರು ಕೂಡ ಬಳ್ಳಾರಿಯಲ್ಲಿದ್ರು. ಸಭೆಯಲ್ಲಿ ಸುಧಾಕರ್ ಅವರು ಸಭೆ ನಡೆಸ್ತಾ ಇದ್ರೆ ಶ್ರೀರಾಮುಲು ಅವರು ತಮ್ಮ ಮನೆಯಲ್ಲಿದ್ರು ಮತ್ತು ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ, ಬೇರೆ ಕಾರಣಗಳಿಗಾಗಿ ಕೆಲಸದಲ್ಲಿ ತೊಡಗಿದ್ರೆ ಹೊರತು ಇಬ್ಬರು ಕೂಡ ಜೊತೆಯಾಗಿ ಸೇರಿ ಇದ್ರ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು. ಯಾಕಂದ್ರೆ ಜಿಂದಾಲ್ನ ಸಮಸ್ಯೆ ಸಾಕಷ್ಟು ರೀತಿಯಾಗಿ ಮತ್ತೊಂದು ಜುಬ್ಲೆಂಟ್ ಪ್ರಕರಣ ಆಗುವಂತ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತದೆ. ಅದಕ್ಕೂ ಹೆಚ್ಚಾಗಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ತಮ್ಮ ಊರಿನಲ್ಲಿ, ಅಂದ್ರೆ ಬಳ್ಳಾರಿಯಲ್ಲಿ ಸಭೆ ನಡೆಸಿದಾಗ ಸಭೆಗೆ ಹಾಜರಾಗ್ಲಿಲ್ಲ ಅಂದ್ರೆ ಅದರ ಅರ್ಥ ಏನು ಅನ್ನುವಂತ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ಸಭೆ ಮುಗಿದ ಬಳಿಕ, ಅಂದ್ರೆ ಸಭೆಯಲ್ಲಿ ಇದ್ದಂತ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಹೋದ ನಂತರ ಆರೋಗ್ಯ ಸಚಿವರಾದ ಶ್ರೀರಾಮುಲು ಅವರು ಬಂದು ಹೋಗ್ತಾರೆ. ಸೊ ಇವೆಲ್ಲವೂ ಕೂಡ ಸೂಚ್ಯವಾಗಿ ಸರ್ಕಾರದಲ್ಲಿ ಈ ಇಬ್ಬರು ಸಚಿವರು ವೈಮನಸ್ಸು ಮುಂದುವರೆದಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಅಂತ ಹೇಳಿ ಅಲ್ಲಿರುವಂತ ಸ್ಥಳೀಯರು, ಕಾಂಗ್ರೆಸ್ ಮುಖಂಡರು ಹಿಡಿದಂತೆ ಪ್ರತಿಯೊಬ್ಬರು ಕೂಡ ಈ ಮಾತನ್ನ ಆಡ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ಜಿಂದಾಲ್ ಆಗ್ಲಿ ಅಥವಾ ಬೇರೆ ಯಾವುದೇ ಪ್ರಕರಣಗಳಾಗ್ಲಿ ವೈಮನಸ್ಸುಗಳನ್ನ ಬಿಟ್ಟು ಸರ್ಕಾರದ ಪರವಾಗಿ ಕೆಲಸವನ್ನ ಮಾಡಬೇಕಾಗ್ತದೆ. ಆದ್ರೆ ಈ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಶರಣು ಹಂಪಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಕಾಂಗ್ರೆಸ್ ಮುಖಂಡ, ಮಾಜಿ ಸಂಸದರಾಗಿರ್ತಕ್ಕಂಥ VS ಉಗ್ರಪ್ಪ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. VS ಉಗ್ರಪ್ಪನವರೇ, ಬಳ್ಳಾರಿಯಲ್ಲಿ ಸುಧಾಕರ್ ಮತ್ತು ಶ್ರೀರಾಮುಲು ಅವರ ನಡುವೆ ಪ್ರತಿಷ್ಠೆಯ ಮುಸುಕಿನ ಗುದ್ದಾಟ ನಡೀತಾ ಇದೆ. ಜಿಂದಾಲ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಕಾಣಿಸ್ಕೊಂಡ್ಮೇಲೆ ಏನ್ ಹೇಳಕ್ ಬಯಸ್ತೀರಿ? ಹಲೋ, ಏನ್ ಸರ್, ನನ್ನ ಪ್ರಶ್ನೆ ಕೇಳ್ತಾ ಇದೆಯಾ? ಹಲೋ, ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರೈಟ್. ಶರಣು ಹಂಪಿ, ಇನ್ನೊಂದು ವಿಚಾರ ಏನಂತಂದ್ರೆ, ಇಲ್ಲಿ ಸುಧಾಕರ್ ಪಕ್ಕದಲ್ಲಿ ಆನಂದ್ ಸಿಂಗ್ ಅವರು ಕೂತಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಶ್ರೀರಾಮುಲು ಮತ್ತು ಆನಂದ್ ಸಿಂಗ್ ನಡುವಿನ ರಾಜಕೀಯ ಪ್ರತಿಷ್ಠೆಯ ಮುಸುಕಿನ ಗುದ್ದಾಟ ಇನ್ನೂ ಹಾಗೆ ಉಳಿದಿದ್ಯಾ? ಇನ್ನೂ ಕೂಡ ಅಲ್ಲಿ ಸಮನ್ವಯ ಸಾಧ್ಯ ಆಗ್ತಾ ಇಲ್ವಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ನಾವು ನೋಡ್ತಾ ಇದ್ದೀವಿ, ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೌಕರರು ಜಿಂದಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸುಮಾರು 50,000ದವರೆಗೆ ಹತ್ತಿರ ಪರ್ಮನೆಂಟ್ ಎಂಪ್ಲಾಯೀಸು, ಕಾಂಟ್ರಾಕ್ಟ್ ಬೇಸ್ಡು ಎಲ್ಲ ಸೇರಿ ಸುಮಾರು 50,000ದವರೆಗೆ ಅಲ್ಲಿ ಜನ ಕೆಲಸ ಮಾಡ್ತಾರೆ. ಅಲ್ಲಿ ಕರೋನಾ ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದಿದೆ. ಅಷ್ಟಾದರೂ ಕೂಡ ಕರೋನಾ ನಿಯಂತ್ರಣದ ಬಗ್ಗೆ ಇನ್ನೂ ಕೂಡ ರಾಜಕೀಯ ಪ್ರತಿಷ್ಠೆ ನಡೀತಾ ಇದೆಯೇ ಹೊರತು ಸಮರೋಪಾದಿಯಲ್ಲಿ ಎಲ್ಲರೂ ಒಟ್ಟಾಗಿ ನಿಂತು ಕೆಲಸ ಮಾಡುವಂಥದ್ದು ಕಂಡು ಬರ್ತಾ ಇಲ್ಲ. ಆ ತುರ್ತು ಕಂಡು ಬರ್ತಾ ಇಲ್ಲ. ಆ ತುರ್ತಾದಂತಹ ಕ್ರಮ ಕೈಗಳು ಕೆಲಸ ಕಂಡು ಬರ್ತಾ ಇಲ್ಲ. ಶ್ರೀರಾಮುಲು ಅವರು ಒಂದು ಹೇಳ್ತಾರೆ, ಸುಧಾಕರ್ ಅವರು ಒಂದು ಹೇಳ್ತಾರೆ. ಯಾರ ಮಾತನ್ನ ಕೇಳಬೇಕು? ರೈಟ್. VS ಉಗ್ರಪ್ಪ ಅವ್ರ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಬಳ್ಳಾರಿನಲ್ಲಿ ಕರೋನಾ ಕಟ್ಟಿ ಹಾಕುವ ವಿಚಾರದಲ್ಲಿ ಪ್ರತಿಷ್ಠೆ ಮೆರೀತಾ ಇದ್ದಾರೆ. ರಾಮುಲು ಅವರು ಒಂದು ಹೇಳ್ತಾರೆ, ಸುಧಾಕರ್ ಅವರು ಒಂದು ಹೇಳ್ತಾರೆ. ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳೋದಿಲ್ಲ, ಒಟ್ಟಿಗೆ ಒಂದೇ ಜಾಗದಲ್ಲಿ ಇದ್ರೂ ಕೂಡ. ಏನ್ ಹೇಳ್ತೀರಿ? ನೋಡಿ, ರಾಜ್ಯದಲ್ಲಿ ಸರ್ಕಾರ ಜೀವಂತವಾಗಿದೆ ಅಂತ ನನಗೇನು ಅನ್ಸೋದಿಲ್ಲ. ಸೊ ಅಲ್ಟಿಮೇಟ್ಲಿ ಸರ್ಕಾರ ಕಲೆಕ್ಟಿವ್ ಲೀಡರ್ಶಿಪ್ ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮತ್ತು ಎಲ್ಲ ಮಂತ್ರಿಗಳು ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅನ್ನೋಂಥದ್ದು ನಮ್ಮ ಸಂವಿಧಾನದ ಆಶಯ. ಸೊ ಮಂತ್ರಿಗಳಲ್ಲೇ ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ?
ಒಂದು ಕಡೆ ರಾಜ್ಯದಲ್ಲಿ ನಿಮಗೆ ಮಾರ್ಚ್ 9ನೇ ತಾರೀಕು ಒಂದೇ ಒಂದು ಕೇಸ್ ಇದ್ದಿದ್ದು ಪಾಸಿಟಿವ್ ಇದ್ದಂತದ್ದು. ಸೊ ಈಗ 5,000 ಮೀರಿ ಈಗ 6,000ಕ್ಕೇನೋ ಬಂದಿರಬೇಕು. ಸೊ ಇದಕ್ಕೆ ನೇರ ಕಾರಣ ಯಾರು? ಈ ಕೋಆರ್ಡಿನೇಷನ್ ಇಲ್ದ ಇರುವಂತದ್ದು. ಸೊ ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಅದೇ ಸ್ಥಿತಿ. ಮಾರ್ಚ್ 23ನೇ ತಾರೀಕು ಇದ್ದಿದ್ದು 564 ಕೇಸಸ್ ಇಡೀ ದೇಶದಲ್ಲಿ. ಸೊ ಅಲ್ಲೂ ಸಹ ಪ್ರಧಾನಮಂತ್ರಿಗಳು ಮೋದಿಯವರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಬರೇ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ವಿ ಎಸ್ ಉಗ್ರಪ್ಪ ಅವರೇ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಇದೇ ಬಳ್ಳಾರಿಯ ಆನಂದ್ ಸಿಂಗ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಆನಂದ್ ಸಿಂಗ್ ಅವರೇ. ನಮಸ್ಕಾರ. ಆನಂದ್ ಸಿಂಗ್ ಅವರೇ, ಬಹಳ ದೊಡ್ಡ ಮಾತು ಕೇಳಿ ಬರ್ತಾ ಇದೆ. ಇಂಥ ಸಂಕಷ್ಟದ ಸಮಯದಲ್ಲೂ ಪ್ರತಿಷ್ಠೆಯ ರಾಜಕೀಯ ಬೇಕಾ? ಸುಧಾಕರ್ ಅವ್ರು ಬಂದ್ರೆ ರಾಮುಲು ಅವ್ರು ಬರಲ್ಲ, ಎಲ್ಲೋ ಒಂದ್ ಕಡೆ ಕೋಆರ್ಡಿನೇಷನ್ ಇಲ್ಲ ಅನ್ನೋದು ಕೇಳಿ ಬರ್ತಾ ಇದೆ. ಯಾರ ಮಾತನ್ನ ಕೇಳೋದು ಅಂತ ಕನ್ಫ್ಯೂಷನ್ ಇದೆ ಅಧಿಕಾರಿಗಳಿಗೆ ಅಂತ. ಯಾಕೆ ಹಿಂಗಾಗಿದೆ ಸರ್? ಎದ್ರ ಬಗ್ಗೆ ಸರ್, ಕೊರೋನಾ ದೊಡ್ಡ ಮಟ್ಟದಲ್ಲಿ ಜಿಂದಾಲ್ ನಲ್ಲಿ ಕಾಣಿಸ್ಕೊಂಡಿದೆ, ನಿಮಗೂ ಗೊತ್ತಿದೆ. ನಿನ್ನೆ ನೀವು ಕೂಡ ಇದ್ರಿ ಆ ಸಭೆಯಲ್ಲಿ. ಆದ್ರೆ ರಾಮುಲು ಅವ್ರು ಬಂದಿಲ್ಲ, ಅಲ್ಲಿ ಇಬ್ರು ಒಟ್ಟಿಗೆ ನಿಂತು ಕೆಲಸ ಮಾಡ್ತಾ ಇಲ್ಲ, ಸುಧಾಕರ್ ಅವರು ರಾಮುಲು ಅವರು. ನಿಮ್ ಬಳ್ಳಾರಿನಲ್ಲಿ ಪ್ರತಿಷ್ಠೆಯ ರಾಜಕೀಯ ಕಾಣಿಸ್ತಾ ಇದೆ. ಅವರು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಇದಾರಮ್ಮ, ನಾನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಇದ್ದೀನಿ. ನಿಮ್ಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾರ್ಯಾರು ಉಸ್ತುವಾರಿನಲ್ಲಿದ್ದಾರೆ ಆ ಜಿಲ್ಲೆನಲ್ಲಿ ಅವರವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಮಾನ್ಯ ಆರೋಗ್ಯ ಸಚಿವರು ಹಾಗಾದ್ರೆ ಸುಧಾಕರ್ ಅವರು ಬಳ್ಳಾರಿನಲ್ಲಿ ಸಭೆ ನಡೆಸ್ತಾ ಇರುವಾಗ ಬರಬಾರ್ದೆ? ಜಿಂದಾಲ್ನಲ್ಲಿ ಇದಾದಾಗ ನಾನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಅಂತ ಕುತ್ಕೊಂಡ್ಬಿಟ್ರೆ ಬರಬಾರ್ದೆ? ಅಲ್ಲ, ಬಂದಿದ್ರು ಮೇಡಮ್. ಓಕೆ, ಬಂದಿದ್ರು. ಸೊ ಅಲ್ಲಿ ಆ ಸಮನ್ವಯ ಕಾಣಿಸ್ತಾ ಇಲ್ಲ. ಸುಧಾಕರ್ ಅವರು ನಡೆಸ್ತಾ ಇದ್ದಂತ ನಿಮ್ ಮಾತನವ್ರಿಗೆ ಹೇಳ್ಬೇಕು ಚೆನ್ನಾಗಿ ಹುಡುಕಾಡ್ರಿ ಅಂತ ಹೇಳಿ. ಓಕೆ, ಇನ್ನೂ ಕೂಡ ಆನಂದ್ ಸಿಂಗ್ ಅವರೇ, ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ಇನ್ನೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಮತ್ತು ಅವರ ನಡುವಿನ ಒತ್ತಿ ಹೇಳ್ತಾ ಇದ್ದೀರಿ. ಇನ್ನೂ ಕೂಡ ಏನು ಇಲ್ಲ ಮೇಡಮ್, ಎಲ್ಲ ಸಮನ್ವಯವಾಗಿ ನಡೀತಾ ಇದೆ. ಓಕೆ, ಆನಂದ್ ಸಿಂಗ್ ಅವರು ನಮ್ಮ ಜೊತೆ ವಿ ಎಸ್ ಉಗ್ರಪ್ಪ ಅವರಿದ್ದಾರೆ. ಎಸ್, ವಿ ಎಸ್ ಉಗ್ರಪ್ಪ ಅವರೇ, ನೀವು ಕೂಡ ಬಳ್ಳಾರಿಯನ್ನು ರೆಪ್ರೆಸೆಂಟ್ ಮಾಡಿದಂತವ್ರು, ಕಾಣಿಸ್ತಾ ಇದೆಯಾ ಸಮನ್ವಯ? ನೋಡಿ, ಅಲ್ಟಿಮೇಟ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಮೇಲೆ ಸರ್ಕಾರ ನಡೆಸಬೇಕಾಗಿರುವಂತದ್ದು. ಸೊ ಜಿಲ್ಲಾ ಮಂತ್ರಿಗಳಿರ್ಬೋದು, ಇಲಾಖೆಯ ಮಂತ್ರಿಗಳಿರ್ಬೋದು, ಸಮನ್ವಯತೆಯನ್ನ ಸಾಧಿಸಿಕೊಂಡು ತನ್ನ ಮೂಲಕ ಇವತ್ತೇನು ಸಮಸ್ಯೆ ಇದೆ, ಈ ಕೋವಿಡ್-19 ಅನ್ನ ನಿಯಂತ್ರಿಸ್ತಕ್ಕಂಥ ರಾಜ್ಯದಲ್ಲಿ ಇರಬಹುದು ಅಥವಾ ಒಂದು ಜಿಲ್ಲೆಯಲ್ಲಿ ಇರಬಹುದು, ಯಾವ ಮಟ್ಟದಲ್ಲಿ ನಿಯಂತ್ರಣ ಮಾಡಬೇಕಾಗಿತ್ತು ಆ ನಿಯಂತ್ರಣ ಇವತ್ತು ಆಗಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಮಾರ್ಚ್ 9ನೇ ತಾರೀಕು ಈ ರಾಜ್ಯದಲ್ಲಿ ಇದ್ದಂಥದ್ದು ಕೇವಲ ಒಂದು ಕೇಸು. ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ಇವತ್ತು ಕಾಯಿಲೆ. ಅದನ್ನೇ ಬಳ್ಳಾರಿನೂ ಅಷ್ಟೇ, ರಾಜ್ಯದ್ದು ಅಷ್ಟೇ. ಹೇಗೆ ಅಂತಂದ್ರೆ ಬಳ್ಳಾರಿನಲ್ಲಿ ಆಗಿರುವಂತದ್ದು ರಾಜ್ಯದಲ್ಲಿ ಆಗಿರುವಂತದ್ದು ಬಳ್ಳಾರಿನಲ್ಲಿ. ಸೊ ಇವತ್ತು ರಾಜ್ಯ ವ್ಯಾಪಿ ಇವತ್ತಿನ ಈ ಕಾಯಿಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇರತಕ್ಕಂಥದಕ್ಕೆ ನೇರ ಕಾರಣ ಸರ್ಕಾರದ ವೈಫಲ್ಯ ಇದ್ರೆ ಕಾರಣ ಅಂತ ಹೇಳಿಕ್ಕೆ ಬಯಸ್ತೇನೆ. ಸೊ ಬಹುಶಃ ಸರ್ಕಾರಕ್ಕೆ ಆ ಬದ್ಧತೆ ಇದ್ರೆ ಈ ಸಮಸ್ಯೆಯನ್ನ, ಈ ಕಾಯಿಲೆಯನ್ನ ತಡೆಗಟ್ಟತಕ್ಕಂಥದಕ್ಕೆ, ಯಾವಾಗ ಕಡಿಮೆ ಜನ ಇದ್ರು ಆಗ ಲಾಕ್ಡೌನ್ ಮಾಡ್ತಾರೆ, ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಲಾಕ್ಡೌನ್ ಅನ್ನ ಓಪನ್ ಮಾಡ್ತಾರೆ. ಆನಂದ್ ಸಿಂಗ್ ಅವ್ರದ್ದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಎಸ್, ಆನಂದ್ ಸಿಂಗ್ ಅವ್ರು ಏನ್ ಹೇಳ್ತೀರಾ? ಅವರು ನಮ್ಮ ಹಿರಿಯ ಸಹೋದರರು. ಅವರು ಬಹಿರಂಗವಾಗಿ ನನ್ನನ್ನ ಒಂದು ಸಹೋದರ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅವ್ರು ಏನಾದ್ರೂ ಸಲಹೆ ಕೊಟ್ರೆ ಖಂಡಿತವಾಗ್ಲೂ ಆ ಸಲಹೆ ಪ್ರಕಾರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಯಂತ್ರಣ ಮಾಡುವಂತ ಪ್ರಯತ್ನದಲ್ಲಿ ನಾವಿದ್ದೀವಿ. ಎಲ್ಲಾದ್ರೂ ಲೋಪದೋಷ ಇದ್ರೆ ಸಲಹೆ ಕೊಟ್ರೆ ಖಂಡಿತವಾಗ್ಲೂ ಆ ಸಲಹೆಯನ್ನ ಸ್ವೀಕಾರ ಮಾಡಿಕೊಂಡು ಅದು ಕಾರ್ಯರೂಪಕ್ಕೆ ಬರುವಂತ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಆನಂದ್ ಸಿಂಗ್ ಅವರೇ. ಹಾಗೆ ಉಗ್ರಪ್ಪ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಸಮನ್ವಯ ಕಾಣಿಸ್ತಾ ಇಲ್ಲ. ಆದ್ರೆ ಆನಂದ್ ಸಿಂಗ್ ಅವರು ಪ್ಯಾಚಪ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟರು. ಇಲ್ಲ, ಸಮನ್ವಯ ಇದೆ, ಖಂಡಿತವಾಗ್ಲೂ ಇದೆ. ನೀವು ಹೇಳ್ತಾ ಇದ್ರ ಅಷ್ಟೇ, ಅಲ್ಲಿ ಸಮನ್ವಯ ಇದೆ. ಆಮೇಲೆ ಬಂದಿದ್ರು ಶ್ರೀರಾಮುಲು ಅವರು ಅನ್ನೋದನ್ನ ಒಪ್ಕೊಂಡ್ರು. ಆದರೆ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಅತ್ಯಂತ ಹೆಚ್ಚಾಗಿ ಕಾಣ್ತಾ ಇದೆ. ಕೊರೋನಾ ಸಂಕಷ್ಟದ ಕಾಲದಲ್ಲೂ ನಾಯಿಗೋಸ್ಕರ ಸಂಚಾರ ಮಾಡಿರುವಂತಹ ಒಂದು ಸ್ಟೋರಿ ಇದು. ಕೊರೋನಾ ರೆಡ್ ಝೋನ್ ನಿಂದ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನದು ಸ್ಟೋರಿ ಹಾಗಾದ್ರೆ? ನಾಯಿ ತಗೊಂಡು ಹೋಗೋದಕ್ಕೆ ಉದ್ಯಮಿಯೊಬ್ರು ಬಂದಿದ್ರು. ಹೇಗೆ ಬಂದಿದ್ರು? ಸ್ವಂತ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿದ್ರು. ಹೆಂಡತಿ ಮಗನ ಜೊತೆ ನಾಯಿಯನ್ನ ಕೊಂಡುಕೊಳ್ಳೋದಕ್ಕೆ ಉದ್ಯಮಿಯೊಬ್ರು ಇಂಥ ಸಂಕಷ್ಟದ ಕಾಲದಲ್ಲಿ
ಸ್ವಂತ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿದ್ರು. ಎಲ್ಲಿಂದ? ಮಹಾರಾಷ್ಟ್ರದಿಂದ ಬಂದವರಿಗೆ ಕ್ವಾರಂಟೈನ್ ಕಡ್ಡಾಯ. ಆದ್ರೆ ಕೊರೋನಾ ಟೆಸ್ಟ್ ರಿಪೋರ್ಟ್ ಅನ್ನ ತಗೊಂಡು ಬಂದಿದ್ರು ಉದ್ಯಮಿ. ಯಾತಕ್ಕೋಸ್ಕರ ಅಂದ್ರೆ ನಾಯಿನ ಕೊಂಡ್ಕೊಂಡು ಹೋಗೋದಕ್ಕೆ. 2 ದಿನಗಳ ಹಿಂದೆ ಟೆಸ್ಟ್ ಮಾಡಿ ವರದಿ ಜೊತೆ ಬಂದ್ರೆ ಕ್ವಾರಂಟೈನ್ ಇರೋದಿಲ್ಲ. ಹಾಗಾಗಿ 2 ದಿನಗಳ ಕೊರೋನಾ ಟೆಸ್ಟ್ ರಿಪೋರ್ಟ್ ಹಿಡ್ಕೊಂಡು ಬಂದಿದ್ರು. ಇದೀಗ ಇಷ್ಟೆಲ್ಲ ಆದ್ರೂ ಕೂಡ ಉದ್ಯಮಿ ಕುಟುಂಬದ ಮೇಲೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಪುಣೆಯ ರೂಬಿ ಹಾಲ್ ಕ್ಲಿನಿಕ್ ನಿಂದ ಕೊರೋನಾ ವರದಿಯನ್ನ ತಗೊಂಡ್ಬಂದಿದ್ರು. ತಮ್ಗೆ ಯಾರಿಗೂ ಕೊರೋನಾ ಇಲ್ಲ ಅಂತ ಲ್ಯಾಬ್ನ ICMR ದೃಢೀಕರಣವನ್ನ ಏರ್ಪೋರ್ಟ್ ಸಿಬ್ಬಂದಿ ಸ್ಪಷ್ಟಪಡಿಸಿಕೊಂಡು ನಿಯಮಗಳ ಅನುಸಾರವಾಗಿ ಬಿಟ್ಟಿದ್ದಾರೆ. ಹೆಣ್ಣೂರಿನ ಬ್ರೀಡರ್ ಬಳಿ ಗೋಲ್ಡನ್ ರಿಟ್ರೈವರ್ ನಾಯಿಯನ್ನ ಖರೀದಿ ಮಾಡ್ಕೊಂಡು ಹೋಗಿದ್ದಾರೆ. 2 ಗಂಟೆಗಳ ಅವಧಿಯಲ್ಲಿ ಏರ್ಪೋರ್ಟ್ಗೆ ವಾಪಸ್ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾಯಿ ಕೊಂಡ್ಕೊಳ್ಳೋದಕ್ಕೆ ಇಡೀ ಕುಟುಂಬ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ನಾಯಿ ಕೊಂಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ನಿಜಕ್ಕೂ ಒಂದ್ ರೀತಿ ಶಾಕಿಂಗ್ ಕೂಡ ಹೌದು. ಹಾಗೇನೆ ಏನ್ ಸರ್ಕಾಸಮ್ ಇದು ಅಂತ ಅನ್ಸುತ್ತೆ. ಹೀಗೂ ಇರ್ತಾರಾ ಜನಗಳು ಅಂತ ಅನ್ಸುತ್ತೆ. ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹೌದಾ, ಹಾಗಾದ್ರೆ ಬರೀ ಇಂಥ ಕಾರಣಕ್ಕೇನೆ ಬಂದಿದ್ದು ಹೌದಾ ಅನ್ನುವಂಥ ಪ್ರಶ್ನೆ. ರಾಯಚೂರಲ್ಲಿ ಲಾಕ್ಡೌನ್ ಆದೇಶವನ್ನ ಉಲ್ಲಂಘನೆ ಮಾಡಲಾಗಿದೆ. ಮಾನ್ವಿಯ ಖಾಸಗಿ ಕಾಲೇಜಿನಲ್ಲಿ ಓರಿಯೆಂಟೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಎಲ್ಲೂ ಯಾವುದೇ ಶಾಲಾ ಕಾಲೇಜುಗಳನ್ನ ತೆರೆಯೋದಕ್ಕೆ ಅನುಮತಿ ಇಲ್ಲ. ಯಾವುದೇ ತರಹದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅನುಮತಿ ಇಲ್ಲ. ಅದರಲ್ಲೂ ಜನರು ಗುಂಪುಗೂಡುವಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅನುಮತಿ ಇಲ್ಲ. ಕಾಲೇಜು ಆಡಳಿತ ಮಂಡಳಿಗೆ ಇದು ಗೊತ್ತಿಲ್ವಾ? ರಾಯಚೂರಿನ ಮಾನ್ವಿಯ ಖಾಸಗಿ ಕಾಲೇಜಿನಲ್ಲಿ ಡ್ಯಾನ್ಸ್ ಮಾಡಿ ನೋಡಿ ವಿದ್ಯಾರ್ಥಿಗಳು ಯಾವ ರೀತಿ ಮಸ್ತಿ ಮಾಡ್ತಾ ಇದ್ದಾರೆ. ಈ ತರದ ಒಂದು ಕಾರ್ಯಕ್ರಮವನ್ನ ಕಾಲೇಜಿನಲ್ಲಿ ಇಟ್ಕೊಂಡಿದ್ದಾರೆ. ಹರೀಶ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ ಬಾಚಲಾಪುರ, ಏನಿದು ಕಾಲೇಜು ಆಡಳಿತ ಮಂಡಳಿಗೆ ಕಾಮನ್ ಸೆನ್ಸ್ ಇಲ್ವಾ? ಈ ಟೈಮಲ್ಲಿ ಈ ರೀತಿಯ ಕಾರ್ಯಕ್ರಮ ವಿದ್ಯಾರ್ಥಿಗಳ ಜೀವಕ್ಕಪಾಯ ಅಲ್ವಾ ಇದು? ಯಾರಿಗಾದ್ರೂ ಕೊರೋನಾ ಬಂದ್ರೆ ಮತ್ತೆ ಲಾಕ್ಡೌನ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆ. ಇದು ಏನ್ ನಡೆದಿದೆ? ಖಂಡಿತವಾಗಿ ಶ್ರೀಲಕ್ಷ್ಮಿ, ಏನಂದ್ರೆ ಮಾನ್ವಿ ತಾಲೂಕಿನ ಇದೊಂದು ಪ್ರತಿಷ್ಠಿತ ಕಾಲೇಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಈ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿರೋದ್ರಲ್ಲಿ ಈಗಾಗಲೇ ಹಿಂದಿನೂ ಸಹ ಕೆಲವೊಂದು ಘಟನೆಗಳು ನಡೆದಿದ್ದು. ಆದ್ರೆ ಈಗೇನಂತ ಹೇಳಿದ್ರೆ ಇವರು ಏನು ಲಾಕ್ಡೌನ್ ಇರುವಂತ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗಾಗಿ ಮತ್ತು ಇಲ್ಲಿ ಏನು ಓರಿಯೆಂಟೇಷನ್ ಕಾರ್ಯಕ್ರಮ ಮಾಡಿದ್ವಿ ಅನ್ನೋದು ಒಂದು ಕಡೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಪರೀಕ್ಷೆ ಆರಂಭವಾಗ್ತದೆ. ಹೀಗಾಗಿ ಆ ಪರೀಕ್ಷೆ ಸಿದ್ಧತೆಗಾಗಿ ನಾವೆಲ್ಲರೂ ಸೇರಿದ್ರು, ಶಿಕ್ಷಕರು ಮತ್ತು ಉಪನ್ಯಾಸಕರು ಸೇರಿದ್ವಿ. ಈ ಇದರಲ್ಲಿ ಕೆಲವು ವಿದ್ಯಾರ್ಥಿಗಳು ಇದ್ರು ಅನ್ನುವಂತ ಮಾಹಿತಿ ಇದೆ. ಅವರೆಲ್ಲ ಸೇರ್ಕೊಂಡು ಏನು ಮಧ್ಯಾಹ್ನದ ವೇಳೆಗೆ ಏನು ನಾವೆಲ್ಲ ಮಾಸ್ಕ್ ಹಾಕೊಂಡಿವಿ ಅಂತ ಹೇಳಿದ್ರು ಸಹ ಅವರು ಆ ಡ್ಯಾನ್ಸ್ ಅನ್ನ ಮಾಡಿ ಮತ್ತು ಆಡಳಿತ ಮಂಡಳಿ ಹೇಳುವ ಹೇಳಿಕೆಗೂ ಮತ್ತು ಇಲ್ಲಿ ನಡೀತಾ ಇರೋ ಘಟನೆಗೂ ಸಂಪೂರ್ಣವಾಗಿ ಡಿಫರೆಂಟ್ ಆಗಿದೆ. ಬಹುತೇಕರು ಅವರು ಮಾಸ್ಕ್ ಹಾಕಿರ್ಲಿಲ್ಲ ಮತ್ತು ಡ್ಯಾನ್ಸ್ ಅನ್ನ ಮಾಡಿದ್ರು. ಈ ರೀತಿ ಏನು ಸರ್ಕಾರ ಏನು ಲಾಕ್ಡೌನ್ ನಿಯಮ ಇದೆಯಾ ಆ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದು ಇಲ್ಲಿ ಎದ್ದು ಕಾಣ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಡೀಟೇಲ್ಸ್ಗಾಗಿ. ಇನ್ನೆಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.